ನೈಟಿ ಪ್ರಿಯೋರಿದ್ರೆ ಒಂದ್ಸಲ ನೋಡ್ಕೊಂಡ್ಬಿಡಿ ಡಿಸೈನ್ಗಳು. ಅಮ್ಮ ನನಗೆ ಸಾಫ್ಟ್ ದೋಸೆ ಬೇಕಮ್ಮ. ಓಕೆ ಓಕೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಸಂಡೇ ಬೆಳಗ್ಗೆಯಿಂದ ನೈಟ್ವರೆಗೂ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನನ್ನ ದಿನ ಹೇಗಿರುತ್ತೆ ಅಂತ. ಖಂಡಿತ ನಿಮಗೆ ಎಲ್ಲೂ ಬೋರ್ ಆಗೋದಿಲ್ಲ, ತುಂಬ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಮೊದಲನೇದಾಗಿ ತಿಂಡಿ ಏನು ಮಾಡಬೇಕು ಅಂತ ಯೋಚನೆ, ಅದರಲ್ಲಿ ಯಾವುದೋ ಒಂದು ತಿಂಡಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮಕ್ಕಳು ಅದರಲ್ಲೂ ಕೂಡ ಆಪ್ಷನ್ಸ್ ಇಟ್ಟಿರ್ತಾರೆ. ಒಬ್ಬರಿಗೆ ಗರಿ ಗರಿಯಾಗಿ ಬೇಕು, ಒಬ್ಬರಿಗೆ ಸಾಫ್ಟ್ ಆಗಿ ಬೇಕು, ಒಬ್ಬರಿಗೆ ಸೆಟ್ ದೋಸೆ ಬೇಕು, ಮಸಾಲೆ ದೋಸೆ ಬೇಕು. ಸೊ ದೋಸೆ ಸೂಪರಾಗಿ ಬರಬೇಕು ಅಂತಂದರೆ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಏನಂದರೆ ಅವಲಕ್ಕಿ. ನೀವು ಅಕ್ಕಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ನೀವು ನೆನೆ ಹಾಕಿರ್ತೀರಲ್ವ, ರುಬ್ಬೇಕಾದ್ರೆ ಸ್ವಲ್ಪ ಅವಲಕ್ಕಿ ಕೂಡ ಒಂದು ಸ್ವಲ್ಪ ನೆನೆಸಿ ರುಬ್ಬಿ ಹಾಕೋದ್ರಿಂದ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಸಾಫ್ಟಾಗಾದರೂ ಹಾಕ್ಕೊಳ್ಬೋದು, ಇಲ್ಲ ತುಂಬ ತೆಳುವಾಗಿ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅವಲಕ್ಕಿ ಸ್ವಲ್ಪ ಟೆಕ್ಸ್ಚರ್ ಜಾಸ್ತಿ ಹಾಕಿತ್ತು ಅಂತಂದರೆ ಸೆಟ್ ದೋಸೆಗಂತೂ ಸೂಪರಾಗಿರುತ್ತೆ. ಸೊ ಖಂಡಿತ ಈ ಒಂದು ಟಿಪ್ನ ಫಾಲೋ ಮಾಡಿ. ಹಾಗೆ ಯಾರೆಲ್ಲ ಈ ಟಿಪ್ನ ಆಲ್ರೆಡಿ ಫಾಲೋ ಮಾಡ್ತಿದ್ದೀರಾ, ಸೊ ಖಂಡಿತ ಕಮೆಂಟ್ ಮಾಡಿ ನೀವು ಇದನ್ನು ಫಾಲೋ ಮಾಡ್ತಾ ಇದ್ರೆ. ಸೊ ನೋಡಿ, ನಾನು ಇದನ್ನು ಸಾಫ್ಟಾಗಿ ಒಬ್ಬರಿಗೆ ಬೇಕು, ಹಾಗಾಗಿ ಒಬ್ಬರಿಗೆ ಸಾಫ್ಟಿಗೆ ಹಾಕ್ಕೊಟ್ಟೆ. ಹಾಗೆ ನಾನು ಚಿಕ್ಕ ಮಗುಗೆ ಗರಿ ಗರಿಯಾಗಿ ಬೇಕು ಅಂತಂದ, ಸೊ ಅವನಿಗೆ ಈ ಥರ ಹಾಕ್ಕೊಟ್ಟೆ. ಸೊ ಎರಡು ಥರನೂ ಮಾಡ್ಕೊಳ್ಬೋದು. ಅವಲಕ್ಕಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು. ಸೊ ಹೊರಟೆ. ಹಾಗೆ ಮಕ್ಕಳು ಕೂಡ ಟ್ಯೂಷನ್ ಮಿಸ್ ಮನೆ ಹತ್ರಕ್ಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ನನ್ನ ಜೊತೆನೇ ಬಂದರು. ಈ ಒಂದು ಡ್ರೆಸ್ ಹೇಳಬೇಕು ಅಂದರೆ ತುಂಬಾ ಮೆಮೊರೀಸ್ ಇದೆ. ಏನಂತಂದರೆ ನಾನು ಟೈಲರಿಂಗ್ ಕಲಿಯೋಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅತ್ತೆ ಹತ್ರ ಒಂದು ಸ್ಯಾರಿ ಇಸ್ಕೊಂಡು ನಾನು ಇದು ಡ್ರೆಸ್ ಹೊಲ್ಕೊಂಡಿದ್ದು ಮೇಯ್ನಾಗಿ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿನಲ್ಲಿ ನನಗೆ 2 ಡ್ರೆಸ್ ಆಗಿತ್ತು, ಅಂದರೆ 2 ಟಾಪು ಮತ್ತು ಒಂದು ಪುಷ್ಬ್ಯಾಕ್ ಪ್ಯಾಂಟ್ ಆಗಿತ್ತು. ಸೊ ನೋಡ್ತಾ ಇದ್ರಲ್ಲ, ಈ ಥರ ಪುಷ್ಬ್ಯಾಕ್ ಪ್ಯಾಂಟು, ಈ ಥರ ಪುಷ್ಬ್ಯಾಕ್ ಪ್ಯಾಂಟು ಮತ್ತು 2 ಟಾಪ್ ಆಗಿತ್ತು. ಒಂದು ಟಾಪು ಹಿಂದಗಡೆ ಜಿಪ್ ಇಟ್ಕೊಂಡು ಹೊಲ್ಕೊಂಡಿದ್ದೆ, ಇದಕ್ಕೆ ಕಾಲರ್ ಇಟ್ಟು ಹೊಲ್ದಿದೆ. ಸೊ 2 ಕೂಡ ತುಂಬಾ ಚೆನ್ನಾಗಿದೆ. ಸೊ ಅವಾಗ ಫಿಟ್ಟಿಂಗಲ್ಲಿ ಹೊಲ್ದಿದೆ, ಬಟ್ ಇವಾಗ ಏನಂದರೆ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಸೈಡೆಲ್ಲ ಸ್ವಲ್ಪ ಬಿಚ್ಚಿಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ ಮನೆಯಲ್ಲಿ ಹೋಗೋಣ ಅಂತ ಹೊರಟಿದ್ದೆ, ಬಟ್ ಅವ್ರ ಮನೆಯಲ್ಲಿ ಅವ್ರ ಮಗನ ಸ್ಕೂಲಲ್ಲಿ ಯೂನಿಯನ್ ಡೇ ಇತ್ತು ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಹೋದರು. ಸರಿ ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇಲ್ಲಿ ಇವರು ಏನಂದರೆ ಮುಂಚೆ ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು. ಇವಾಗ ಏನಂದರೆ ಇವರು ಒಂದು 2-3 ಸ್ಕೂಲಲ್ಲಿ ಪಾರ್ಟ್ ಟೈಮ್ ಆಗಿ ಟೀಚಿಂಗ್ ಕೆಲಸಕ್ಕೆ ಹೋಗ್ತಿದ್ದಾರೆ. ಅವ್ರದ್ದೇ ಓನ್ ಟ್ಯೂಷನ್ ಸೆಂಟ್ರ್ ಇದೆ, ಕಂಪ್ಯೂಟರ್ ಸೆಂಟ್ರ್ ಇದೆ. ಹಾಗಾಗಿ ಬಟ್ಟೆ ಅಂಗಡಿ ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ರು. ಹಂಗಾಗಿ ಆ ಬಟ್ಟೆಗಳನ್ನೆಲ್ಲ ಈ ಒಂದು ರೂಮಿಗೆ ಶಿಫ್ಟ್ ಮಾಡಿದರು. ನಾನು ನೆಕ್ಸ್ಟ್ ಟೈಮ್ ಇದನ್ನು ವೀಡಿಯೋ ಮಾಡಿ ಹಾಕ್ತೀನಿ, ಎಲ್ಲ ಕ್ಲೀನಾಗಿ ಫಿನಿಶ್ ಆದಮೇಲೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅವರೇನು ತುಂಬ ಏನು ಲಾಭದ ಇಲ್ಲಿ ಇಟ್ಕೊಂಡಿಲ್ಲ. ಅವ್ರಿಗೆ ಎಷ್ಟು ಅಮೌಂಟಲ್ಲಿ ಸಿಗ್ತಿದೆ ಅಷ್ಟಕ್ಕೆ ಸೇಲ್ ಮಾಡ್ತಿದ್ದಾರೆ. ಹೋಲ್ಸೇಲಾಗಿ ಬೇಕಾದ್ರೂ ಬಂದೆಲ್ಲ ತೊಗೊಂಡು ಹೋಗ್ಬೋದು. ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಹಾಕ್ತೀನಿ. ಸೊ ನೆಕ್ಸ್ಟ್ ವೆಯ್ಟ್ ಮಾಡ್ತಾಯಿರಿ ಈ ವಿಡಿಯೋಗಾಗಿ. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಓಕೆ, ಇವತ್ತೊಂದು ಸ್ವಲ್ಪ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮೊದಲಿಗೆ ಹೇರ್ ಕೇರ್ ಮಾಡ್ಕೊಂಡ್ಬಿಡೋಣ, ಅಂದರೆ ಹೇರ್ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳ್ಬೋದು ಅಂತ ಹೇರ್ ಪ್ಯಾಕ್ ಹಾಕ್ಕೊಳ್ತಾ ಇದ್ದೆ. ಮೊದಲನೇದಾಗಿ ಮೊಸರು ತೊಗೊಂಡಿದ್ದೀನಿ. ಮೊಸರು ಏನಂದರೆ ನಮ್ಮ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಶೈನ್ ಮಾಡುತ್ತೆ, ಮತ್ತು ಕೂದಲು ಬೆಳೆಯೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಹೈ ಪ್ರೋಟೀನ್ ಇರುತ್ತೆ ಮತ್ತು ಮೊಸರಲ್ಲಿ ಅದು ಜಿಡ್ಡಿನಂಶ ಇರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹೇರ್ ಗ್ರೋತ್ಗೆ. ಹಾಗೆ ನಾನು ಇದನ್ನು ತೊಗೊಂಡಿರೋದು ಸ್ಪಿರುಲಿನ ತೊಗೊಂಡಿದ್ದೀನಿ. ಇದನ್ನು ಸಮುದ್ರದ ಪಾಚಿ ಅಂತ ಕರೀತಾರೆ. 2 ತೊಗೊಂಡಿದ್ದೀನಿ. ಅದ್ರ ಜೊತೆ ಫ್ಲಾಕ್ಸ್ ಸೀಡ್ಸ್ ಆಯಿಲು ಅದನ್ನು ಕೂಡ 2 ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಗಸೆ ಬೀಜದ ಆಯಿಲ್ ಇದೆಯಲ್ಲ, ಅದು ತುಂಬ ಅಂದರೆ ತುಂಬಾ ಒಳ್ಳೆಯದು ಹೇರ್ ಗ್ರೋತ್ಗೆ. ನೀವು ಅಗಸೆ ಬೀಜನ ತಂದು ನೀರಿಗೆ ಹಾಕಿ ಕುದಿಸ್ಕೊಂಡು ನೀವು ಹೇರ್ ಪ್ಯಾಕ್ ಮಾಡ್ಕೊಳ್ತೀರಂದ್ರೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದು ಆಯಿಲು ನಮ್ಮ ಮನೆಯಲ್ಲಿ ಇತ್ತು ಕ್ಯಾಪ್ಸೂಲ್, ಅದಕ್ಕಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವು 3 ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಕೂದಲಿಗೆ ಹಚ್ಕೊಳ್ಬೇಕು. ಇದನ್ನು ಬಗೆ ಮಾಡಿ ಹಚ್ಕೊಳ್ಬೇಕು. ಇದಕ್ಕೆ ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದೊಂದು ಸ್ಕಿಪ್ ಆಗಿದೆ. ಸೊ ಈ ಥರ ಮಾಡಿ ಒಂದು 2 ಅವರ್ ಬಿಟ್ಟರೆ ಅದು ಡ್ರೈ ಆದಮೇಲೆ ನಾವು ನಂತರ ಹೇರ್ ವಾಶ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ಒಂದು ಹೇರ್ ಪ್ಯಾಕ್ ಹಾಕ್ಕೊಳ್ಳೋ ಅಂಥದ್ದು. ನಾನು ಅಂದರೆ ಯಾವಾಗಲೂ ಪ್ರತಿ ಸಂಡೇ ಇದೇ ಥರ ಹಾಕ್ಕೊಳ್ಳಲ್ಲ, ನನಗೆ ಯಾವ್ದು ಕನ್ವೀನಿಯಂಟ್ ಅದನ್ನ ಹಾಕ್ಕೊಳ್ತೀನಿ. ಎಲ್ಲಿತ್ತು ಚಿನಿ ಇದು? ಹಿಂಗೆ ಮಿಸ್ ಮನೇಲಿತ್ತಾ? ಅಂದರೆ ಅವರು ಬಟ್ಟೆ ಎಲ್ಲ ಫುಲ್ಲು ಅಂಗಡಿಯಿಂದ ಆ ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ರಲ್ವಾ, ಎಲ್ಲ ವೇಸ್ಟೇಜ್ ಎಲ್ಲ ಈಚೆ ಹಾಕಿದ್ರಲ್ಲ, ಅಲ್ಲಿ ತೊಗೊಂಬಂದಿರೋದು. ಬಟ್ ಡಿಫ್ರೆಂಟ್ ನೈಟಿಗಳು ಇದೆ ಇದರಲ್ಲಿ, ಸುಮಾರು ಕ್ಯಾಟ್ಲಾಗ್ ಇದೆ ಇದರಲ್ಲಿ. ನೈಟಿ ಪ್ರಿಯೋರಿದ್ರೆ ಒಂದ್ಸಲ ನೋಡ್ಕೊಂಬಿಡಿ ಡಿಸೈನ್ಗಳು, ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ಗಳು. ಒಂದೊಂದ್ಸರಿ ನಾವು ನೈಟಿ ತಗೊಳಕ್ ಹೋದಾಗ ಡಿಸೈನ್ಸೇ ಸಿಗೋದಿಲ್ಲ. ನೋಡಿ, ಇದೊಂದು ಕ್ಯಾಟ್ಲಾಗ್ ಇತ್ತು, ನನ್ನ ಚಿಕ್ಕ ಮಗ ತೊಗೊಂಡು ಬಂದಿದ್ದ. ಸೊ ಇದರಲ್ಲಿ ಒಂದಷ್ಟು ನೈಟೀಸು ಅಂದರೆ ಪೋಸ್ಟ್ ಇರುತ್ತಲ್ವಾ, ಅದಿದೆ. ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಈಗ ಆಲ್ಮೋಸ್ಟ್ ಲೇಡೀಸ್ ಎಲ್ಲ ನಾವು ತಗೊಳ್ತಾನೆ ಇರ್ತೀವಲ್ವಾ ನೈಟಿಗಳು. ಸೊ ಈ ಥರ ಡಿಸೈನ್ ಇರೋ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಹಾಕೊಂಡ್ರೆ ನಮಗೂ ಬೋರ್ ಅನ್ನಿಸ್ತಿರುತ್ತೆ. ನೋಡಿ, ಇದು ತುಂಬಾ ಚೆನ್ನಾಗಿದೆ. ಸುಮ್ಮನೆ ಈಗ ಕ್ಯಾಟ್ಲಾಗ್ ಇತ್ತಲ್ಲ, ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ನೀವು ಯಾವಾಗಾದ್ರೂ ನೈಟೀಸ್ ಎಲ್ಲ ತೊಗೊಳ್ತಿರ್ತೀರಲ್ವಾ, ಅಂಥ ಟೈಮಲ್ಲಿ ಇದು ಯಾವುದಾದ್ರೂ ಒಂದು ಫೋಟೋ ಇದ್ರೆ, ಈ ಥರ ಇದ್ರೆ ತೋರಿಸಿ ಅಂತ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸುಮ್ಮನೆ ಹಂಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ ಅಲ್ಲ.
ಕೆಲವೊಂದು ಸುಮ್ಮನೆ ಪ್ಲೈನ್ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಡಿಸೈನ್ ಇರೋ ಹಾಕೊಂಡ್ರೆ ಒಳ್ಳೆ ಡ್ರೆಸ್ ತರ ಫೀಲ್ ಆಗ್ತಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಇದು ಮೇಲ್ಗಡೆ ಕೋಟ್ ತರ ಇದೆ, ಅದು ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ಡಿಸೈನ್ ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಮೇಲ್ಗಡೆ ಬೇರೆ ರೀತಿ ಬಂದಿರೋದ್ರಿಂದ ಅದು ಒಂಥರ ಚೆನ್ನಾಗಿದೆ. ಇದು ಒಂದು ಚೆನ್ನಾಗಿದೆ, ಇದೊಂದು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ನೆಕ್ ಹತ್ರ ಅದೊಂದು ಡಿಸೈನ್ ಬಂದಿದೆಯಲ್ಲ, ನೋಡೋದಕ್ಕೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಎಲ್ಲೋ. ಇದು ಆಫ್ ಅಂಡ್ ಆಫ್, ಇದು ಒಂಥರ ಚೆನ್ನಾಗಿದೆ. ಇದು ಒಂಥರ ಡಿಸೈನ್ ಚೆನ್ನಾಗಿ ಬಂದಿದೆ, ಇದು ಚೆನ್ನಾಗಿದೆ. ನೋಡಿದ್ರಲ್ಲ ಡಿಸೈನ್ಸ್. ಸೊ ರೂಪೀಸ್ ಬೇಡ ಚಿನಿ, ಅವರು ಈಚೆ ಹಾಕಿದ್ರಲ್ವಾ, ಇವಾಗೆಲ್ಲ ಬಟ್ಟೆಗಳನ್ನೆಲ್ಲವ ಅಂಗಡಿಯಿಂದ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಈಚೆ ಹಾಕಿದ್ರೆ ನನ್ನ ಮಗ ತಗೊಂಡು ಬಂದಿದ್ದಾನೆ, ಹಂಗೆ ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡೆ. ಮಿಸ್ಸೇ ಕೊಟ್ಟಿದ್ದಂತೆ, ಈಚೆ ಹಸ್ತಿಲ್ಲಂತೆ ಮಿಸ್ಸೇ ಕೊಟ್ಟಿದ್ದಂತೆ. ನಿಮ್ಗೆ ಯಾವ್ದು ನೈಟಿ ಇಷ್ಟ ಆಯ್ತು ಇದರಲ್ಲಿ ಕಮೆಂಟ್ ಮಾಡಿ ನೋಡುವ. ಓಕೆ, ಹೇರ್ ಪ್ಯಾಕ್ ಹಾಕೊಂಡಿದ್ದಂತ ಆಯಿತು. ಹಾಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ನಾನು ಫೇಸ್ ವಾಶ್ ಪೌಡರು, ಅಂದರೆ ಇದನ್ನು ಸ್ಕ್ರಬ್ ಆಗು ಯೂಸ್ ಮಾಡ್ಬೋದು, ಫೇಸ್ ವಾಶ್ ಆಗು ಯೂಸ್ ಮಾಡ್ಬೋದು, ಫೇಸ್ ಪ್ಯಾಕ್ ಆದ್ರೂ ರೀತಿಯಾಗೂ ಯೂಸ್ ಮಾಡ್ಬೋದು. ಇದು ಹೇಗೆ ಮಾಡೋದು ಅಂತ ನಾನು ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಓಪನ್ ಮಾಡಿ ವಿಡಿಯೋ ನೋಡಿ. ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹನಿ ತೊಗೊಂಡಿದ್ದೀನಿ. ಇದು ಏನಂದರೆ ನಮ್ಮ ಸ್ಕಿನ್ನ ಮಾಯ್ಚರೈಸ್ ಮಾಡುತ್ತೆ, ಮತ್ತು ಸ್ಕಿನ್ನಲ್ಲಿರುವಂಥ ಹೇರ್ಸ್ನ ಸ್ವಲ್ಪ ತುಂಬ ಬ್ಲಾಕ್ ಹೇರ್ಸ್ ಇರುತ್ತೆ, ಕೆಲವೊಬ್ಬರಿಗೆ ಹೇರ್ ಜಾಸ್ತಿ ಇರುತ್ತಲ್ವ, ಅದನ್ನು ಸ್ವಲ್ಪ ಕಲರ್ ಡಿಮ್ ಮಾಡುತ್ತೆ. ಹಾಗೆ ಸ್ಕಿನ್ಗೆ ಒಂದು ಮಾಯ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದರಲ್ಲಿ ನಾನು ಕಾಫಿ ಪುಡಿ ಎಲ್ಲ ಒಂದು ಏನೇನು ಮಿಕ್ಸ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಮೊಸರು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ಅದು ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಸೊ ಇದನ್ನು ಫೇಸ್ ಪ್ಯಾಕ್ ಹಾಕೋದಕ್ಕೂ ಮುಂಚೆ ನೀಟಾಗಿ ಫೇಸ್ನ ವಾಶ್ ಮಾಡಿರಬೇಕು, ನಂತರನೇ ನಾವು ಈ ಫೇಸ್ ಪ್ಯಾಕ್ ಹಾಕಬೇಕು. ಇದು ನಿಯರ್ಲಿ ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ಅದಾದಮೇಲೆ ಸ್ವಲ್ಪ ಮೊಸರು ಕಡಿಯೋದಿತ್ತು. ಇವಾಗಂತೂ ಚಳಿಗೆ ಬೇಗ ಬೆಣ್ಣೆ ಬರೋದು ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಹಿಂದಗಡೆ ಡೋರಲ್ಲಿ ಬಿಸಿಲು ಇರ್ತಲ್ವ, ಸೊ ಹಂಗಾಗಿ ಅಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಚಳಿ ಅಂದ್ಬಿಟ್ಟು ಒಳಗಡೆ ಅಂದ್ಬಿಟ್ಟು ಬಿಸಿಲಲ್ಲಿ ಕುತ್ಕೊಂಡು ಬೆಣ್ಣೆ ಕಡಿದೆ. ಸೊ ಅದು ಕೂಡ ಬೆಣ್ಣೆ ಎಲ್ಲ ನೀಟಾಗಿ ಬಂತು. ಸೊ ಅದನ್ನು ಮುಗಿಸ್ಕೊಳ್ಳೋದ್ರೊಳಗಡೆ ಮೀಶೋದಿಂದ ಒಂದು ಪಾರ್ಸಲ್ ಬಂತು. ಇದು ಮೇಕಪ್ ಕಿಟ್ಟು. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ವರ್ತ್ ಮನಿ ಅಂತಲೇ ಹೇಳ್ಬೋದು. ಪ್ರಾಡಕ್ಟ್ ವೈಸು, ಕ್ವಾಲಿಟಿ ವೈಸು ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 14 ಪ್ರಾಡಕ್ಟು ಇಷ್ಟು ಕಡಿಮೆ ಪ್ರೈಸಿಗೆ ಸಿಗೋದು ಅಂದರೆ ಆಶ್ಚರ್ಯ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಮಿಸ್ ಮಾಡಿದೆ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅದೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ಬೆಳಕೋದಿತ್ತು. ಸೊ ಪಾತ್ರೆ ಎಲ್ಲ ಬೆಳ್ಕೊಂಡು ಸ್ವಲ್ಪ ಕಸ ಎಲ್ಲ ಓಡಿದೆ, ಹಾಗೆ ನೆಲ ಕೂಡ ಒರೆಸೋದಿತ್ತು. ನಿಮ್ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದೆ ಅಂತಂದರೆ ಖಂಡಿತ ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ಸೊ ಮೊದಲಿಗೆ ನೀರಿಗೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ನೀವು ಯಾವುದು ನೆಲ ಒರೆಸೋಕೆ ಹಾಕ್ಕೊಳ್ತಿರೋ ಫೆನೈಲು ಅದನ್ನು ಹಾಕ್ಕೊಳ್ಬೋದು, ಹಾಗೆ ಸ್ವಲ್ಪ ಸರ್ಪು, ಇಷ್ಟು ಹಾಕ್ಕೊಂಡು ನಾವು ನೆಲ ಒರೆಸಿದ್ರೆ ನೆಲನೂ ಕ್ಲೀನ್ ಆಗುತ್ತೆ, ಯಾವುದೇ ಬ್ಯಾಕ್ಟೀರಿಯಾಸ್ ಕೂಡ ಇರೋದಿಲ್ಲ. ಹಾಗೆ ಮನೇಲಿರುವಂಥ ನೆಗೆಟಿವಿಟಿಯನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಉಪ್ಪು. ನೀವು ಯಾವಾಗ ನಿಮ್ಮ ವಾರದ ದಿನಗಳಿದೆ ಅವತ್ತು ಅಮಾವಾಸ್ಯೆ, ಪೌರ್ಣಿಮೆ ಈ ಥರ ದಿನಗಳಲ್ಲಿ, ಅಥವಾ ನೀವು ಯಾವಾಗ ನೆಲ ಒರೆಸ್ತೀರ ಎಲ್ಲ ಟೈಮಲ್ಲಿ ಈ ಒಂದು ಮೆಥಡನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನನ್ನ ಮಗ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಸ್ಕೂಲಲ್ಲಿ ರಜಾ ಕೊಟ್ಟಿದ್ರು. ನನಗೆ ಇರೋದ್ರಲ್ಲಿ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾನೆ ಇರ್ತಾನೆ. ಕಸದವ್ರು ಬಂದಾಗ ಕಸ ಹಾಕೋಕ್ಕೆ ಆಗಲ್ಲ, ಅವ್ರು ಬಂದಾಗ ನಾವಿರಲ್ಲ, ಹಂಗಾಗಿ ಕೆಳಗಡೆ ತೊಗೊಂಡೋಗಿ ಅಲ್ಲಿ ಸ್ವಲ್ಪ ಬೆಂಕಿ ಇಟ್ಟರೆ ಎಲ್ಲ ನೀಟಾಗೆಲ್ಲ ಸುಟ್ಟೋಗುತ್ತೆ. ಅಂತ ಚಿಕ್ಕ ಪುಟ್ಟ ಹೆಲ್ಪ್ ಅಂತೂ ಖಂಡಿತ ಮಾಡಿಕೊಡ್ತಾನೆ. ನೋಡಿ ನೆಲ ಎಷ್ಟು ಕ್ಲೀನಾಗಿದೆ, ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಬೆಳಗ್ಗೆ ಒಂದ್ಸಲ ರಂಗೋಲಿ ಬಿಟ್ಟಿದ್ದೆ, ಆಮೇಲೆ ಇವತ್ತು ರಂಗೋಲಿ ತೊಗೊಂಡೆ. ಇದು ಕೆಂಪು ರಂಗೋಲಿ ಬರುತ್ತಲ್ಲ ಅದು, ಮತ್ತು ರಂಗೋಲಿ ನನಗೆ ಈ ಥರ ರಂಗೋಲಿ ಬಿಡೋದಂದರೆ ಸಖತ್ತು ಇಷ್ಟ. ಸೊ ಹಂಗಾಗಿ ತೊಗೊಂಡೆ, ಅದನ್ನು ಬಾಕ್ಸಿಗೆ ಹಾಕಿ ಇಟ್ಕೊಂಬಿಡೋಣ, ಬಾಕ್ಲ ಹತ್ರನೇ ಇಟ್ಕೊಂಡ್ರೆ ನಮಗೆ ಬಿಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಸೊ ಅದನ್ನು ಕೂಡ ಬಾಕ್ಸ್ಗೆ ಹಾಕ್ಕೊಂಡೆ. ಇದಕ್ಕೆ 50 ರುಪೀಸು ಕೆಂಪು ರಂಗೋಲಿಗೆ, ಮತ್ತು ವೈಟ್ ಕಲರ್ ರಂಗೋಲಿಗೆ 100 ರುಪೀಸನ್ನು ತೊಗೊಂಡ್ರು. ಸೊ ನಂತರ ಹೇರ್ ಪ್ಯಾಕು ಮತ್ತು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೆಲ್ಲ ಡ್ರೈ ಆಗಿತ್ತು, ಓಕೆ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಬಂದೆ. ಸೊ ಕೂದಲನ್ನು ಅಷ್ಟೇ ರಫ್ ಆಗೆಲ್ಲ ನಾವು ಒರೆಸ್ಬಾರ್ದು, ಸಾಫ್ಟಾಗೇ ಒರೆಸ್ಬೇಕು. ಏಕೆಂದರೆ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಆದಷ್ಟು ಬಿಸಿಲಲ್ಲಿ ಒಣಗಿಸೋದ್ರಿಂದ ಕೂದಲು ಚೆನ್ನಾಗೇ ಆರುತ್ತೆ. ನಾವು ಹಸಿ ಕೂದಲಲ್ಲೇ ಜಡೆ ಎಣಿಯೋದು ಈ ಥರ ಎಲ್ಲ ಮಾಡಿದ್ರೂ ಕೂಡ ಏರ್ ಫಾಲ್ ಆಗೋದಕ್ಕೆ ಮುಖ್ಯವಾದ ಕಾರಣ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಸ್ವಲ್ಪ ಬಿಸಿಲಲ್ಲಿ ಕೂದಲನ್ನೆಲ್ಲ ಆರಿಸ್ಕೊಂಡೆ. ಅದಾದಮೇಲೆ ಆನ್ಲೈನಲ್ಲಿ ಒಂದು ಯೋಗ ಕ್ಲಾಸ್ ಇರುತ್ತೆ, ಮಾರ್ನಿಂಗು 3 ಅವರ್ಸ್ ಇರುತ್ತೆ, ಅದ್ರ ಬ್ಯಾಚ್ ವೈಸ್ ಇರುತ್ತೆ, ಮತ್ತು ಈವ್ನಿಂಗು ಇರುತ್ತೆ. ಸೊ ಅದ್ರಲ್ಲಿ ಕೂಡ ಯೋಗ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿಕೊಂಡೆ. ಸೊ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿದ್ದೀನಿ, ವೆಯ್ಟ್ ಲಾಸ್ ಮಾಡಬೇಕು. ಸೊ ಅಪರೂಪಕ್ಕೆ ಎಕ್ಸಸೈಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ನೋಡಿ ಇದು ಹೇರ್ ಪ್ಯಾಕ್ ಯಾವ ಥರ ರಿಸಲ್ಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಸಿಲ್ಕಿಯಾಗಿ ಬಂದಿದೆ. ಸೊ ಯಾವುದೇ ಹೇರ್ ಪ್ಯಾಕ್ಗಳು ಅಷ್ಟೇ ವೀಕ್ಲಿ 1 ಟೈಮ್ ಹಾಕ್ಕೊಳ್ತಾ ಇದ್ದರೆ ಹೇರ್ಗೆ ಹೆಲ್ದಿ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಹೇರ್ ಪ್ಯಾಕ್ಗಳು ಕೂದಲು ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡ್ತವೆ. ಇದು ನನ್ನ ಹಸ್ಬೆಂಡ್ ಹೇರ್ ಕಟ್ ಮಾಡಿರೋದು. ನಾನು ಸುಮ್ಮನೆ ಸ್ವಲ್ಪ ಕಡೆ ಮಾಡಿ ಅಂದರೆ ಸ್ಟೆಪ್ ಕಟ್ ಮಾಡ್ತೀನಿ ಅಂತ ಇರೋ ವೀಡಿಯೋದಲ್ಲಿ ನೋಡ್ಕೊಂಡು ಮಾಡಿದ್ದು. ನೋಡಿ ಇದು ಈ ಥರ ಬಂದಿದೆ, ಮತ್ತು ಬ್ಯಾಕ್ ಸೈಡು ಇದು ಉದ್ದ ಇದೆ, ಇದು ಸ್ವಲ್ಪ ಶಾರ್ಟ್, ಸ್ವಲ್ಪ ಸ್ಟೆಪ್ ಕಟ್. ಅವ್ರು ಯಾವ ಥರ ಮಾಡಿದ್ರನ್ನ ನನಗೆ ತೋರಿಸ್ತೀನಿ. ನೋಡಿ ಇದು ಈ ಥರ ಬಂದಿದೆ, ಬಟ್ ಚೆನ್ನಾಗಿದೆ. ಏನೋ ಒಂಥರ ಹಿಂಗೆ ಹಾಕ್ಕೊಂಡ್ರೆ ಹಿಂಗೆ ಸ್ಟೆಪ್ ಬರುತ್ತೆ.
ಬಟ್ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಹೆಂಗೆ ಮಾಡಿದ್ರು ಅಂದರೆ ಫಸ್ಟ್ ಹಿಂಗೆ ಕೂದಲುಗಳನ್ನೆಲ್ಲ ಫುಲ್ ಹಿಂಗೆ ತಗೋಬೇಕು. ಹಿಂಗೆ ತಗೊಂಡು ನೀಟಾಗಿ ಹಿಂಗೆ ಬಾಚ್ಕೊಂಡು ಹಿಂಗೆ ಬಾಚ್ಕೊಂಡ್ಬಿಟ್ಟು ಇದಕ್ಕೊಂದು ರಬ್ಬರ್ ಹಾಕ್ಕೋಬೇಕು. ಹಿಂಗೆ ಇದಕ್ಕೊಂದು ರಬ್ಬರ್ ಹಾಕ್ಕೊಂಡು ಆಮೇಲೆ ಹಿಂಗೆ ಇಟ್ಕೊಂಡು ಕಟ್ ಮಾಡಬೇಕು. ನೋಡಿ ಸಮ ಕಟ್ ಮಾಡಬೇಕು. ಎಷ್ಟೆಷ್ಟು ಸಮವಾಗಿ ಒಂದು ಈ ಥರ ಕಟ್ ಮಾಡಿದ್ರೆ ಆ ಥರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಬಟ್ ದಟ್ಟ ಕೂದಲಿರುತ್ತಲ್ಲ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ನಮ್ಗೆ ಸ್ವಲ್ಪ ತೆಳುವಾಗಿದೆಯಲ್ಲ ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಮತ್ತು ಸ್ಟ್ರೈಟ್ನರಲ್ಲಿ ಹಿಂಗೆ ಕರ್ಲಿ ಥರ ಮಾಡಿಕೊಂಡ್ರೆ ಸಕ್ಕತ್ತಾಗಿ ಕುತ್ಕೊಳ್ಳುತ್ತೆ. ಈ ಸಲ ಪಾರ್ಲರ್ಗೆ ಹೋಗಿ ಸ್ವಲ್ಪ ಕ್ಲೀನಾಗಿ ನನ್ನ ಒಂದು ಕೂದಲಿಗೆ ಯಾವುದು ಚೆನ್ನಾಗಿ ಸೂಟಬಲ್ ಆಗುತ್ತೆ ಅದನ್ನು ನೋಡಿಕೊಂಡು ಈ ಸಲ ಹೋಗಿ ಕ್ಲೀನಾಗಿ ಕಟ್ ಮಾಡಿಸ್ತಾರೆ. ಸ್ವಲ್ಪ ಹೇರ್ ಗ್ರೋತ್ ಆಗ್ತಾ ಇದೆ. ಸ್ವಲ್ಪ ಹೇರ್ ಕೇರ್ ಮಾಡ್ತಿರೋದ್ರಿಂದ ಕರೆಕ್ಟಾಗಿ ಆಯಿಲ್ ಅಪ್ಲೈ ಮಾಡೋದು, ಹೇರ್ ಪ್ಯಾಕ್ ಎಲ್ಲ ಹಾಕ್ತಿರೋದ್ರಿಂದ ನೋಡಿ ಇವಾಗ ಸ್ವಲ್ಪ ಇದೆಲ್ಲ ಹೇರ್ಸ್ ಎಲ್ಲ ಇವಾಗ ಬೇಬಿ ಹೇರ್ಸ್ ಎಲ್ಲ ಇವಾಗ ಬೆಳೀತಾ ಇದೆ ನೋಡಿ. ಮತ್ತು ಹಣೆಗೆ ಅಷ್ಟೇ ಎಷ್ಟೊಂದು ಅದು ಕಲೆ ಇತ್ತಲ್ವ, ಅದು ಕ್ರೀಮ್ ಹಚ್ಚಿದ ಮೇಲೆ ಮಾರ್ಕ್ಸ್ ಎಲ್ಲ ಫುಲ್ಲು ಕಡಿಮೆ ಆಗಿದೆ. ಚೆನ್ನಾಗಿದೆ ರಿಸಲ್ಟ್. ನಿಮ್ಗೆ ಯಾರಿಗಾದ್ರೂ ಒಂದು ವೇಳೆ ಈ ಥರ ಕುಂಕುಮ ಹಚ್ಚಿ ಅಥವಾ ಅರಿಶಿನ ಹಚ್ಚಿ ಏನಾದರೂ ಇನ್ಫೆಕ್ಷನ್ ಥರ ಆಗಿದ್ದಿದ್ರೆ ಅಥವಾ ಅಲರ್ಜಿ ಥರ ಆಗಿದ್ರೆ ಖಂಡಿತ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಎಷ್ಟೇ ಚೆನ್ನಾಗಿ ಒಂದು ಇನ್ಫೆಕ್ಷನ್ ಇದ್ರೂ ಚೆನ್ನಾಗಿ ಹೋಗುತ್ತೆ. ನಿಮ್ಗೆ ಯಾರಿಗಾದ್ರೂ ಆ ಥರ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ಅದು ಯಾವ್ದು ಕ್ರೀಮ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಾನು ಹಾಕ್ಕೊಂಡಿರೋ ಡ್ರೆಸ್ ಬಂದು ನಮ್ಮ ಅತ್ತೆ ಸ್ಯಾರಿನಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿರೋದು. ಮತ್ತು ಪ್ಯಾಂಟು ಕೂಡ ಪಟೇಲ ಪ್ಯಾಂಟ್ ಹೊಲಿದಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಸಂಜೆ ಪೂಜೆ ಕೂಡ ಮುಗಿಸ್ಕೊಂಡೆ. ಹಸ್ಬೆಂಡ್ ಅಷ್ಟೊತ್ತಿಗೆ ಕೆಲಸದಿಂದ ಬರ್ತೀನಿ ಅಂತ ಹೇಳಿದರು. ಅವ್ರು ಬರೋದ್ರೊಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮಕ್ಕಳಿಬ್ರು ಟ್ಯೂಷನಿಗೆ ಹೋದರು. ಅವರು ಟ್ಯೂಷನಿಂದ ಬರೋದೇ 8:30 9 ಗಂಟೆ ಆಗೋಗ್ಬಿಡುತ್ತೆ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಕೂಡ ಮಾಡೋದಿತ್ತು. ಸೊಪ್ಪು ತೊಗೊಂಬಂದಿದ್ರು ಹಸ್ಬೆಂಡು. ಸೊ ಹಾಗೆ ಪಾಲಕ್ ಸೊಪ್ಪಿನ ಮಶಪ್ಪು ಅಂದರೆ ಸಖತ್ ಇಷ್ಟ ನನಗೆ ಮುದ್ದೆ ಜೊತೆ ತಿನ್ನೋಕ್ಕೆ. ಸೊ ಓಕೆ ಪಾಲಕ್ ಸೊಪ್ಪಿನ ಮಶಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು. ಓಕೆ ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಮಾಡಿದೆ. ಟೀಗೆ ಬಂದು ನಾನು ಶುಂಠಿ ಮತ್ತು ಮಸಾಲ ಟೀ ಪುಡಿ ಹಾಕ್ಕೊಂಡಿದ್ದೆ. ಇದರಿಂದ ಏನಂದರೆ ಟೀ ಟೇಸ್ಟಿಯಾಗೂ ಇರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಾವು ಏನು ಜಾಸ್ತಿ ಕಾಯಿಸೋದಿಲ್ಲ. ದಿನಕ್ಕೆ 1 ಟೈಮ್ ಇಲ್ಲಾಂದರೆ 2 ಟೈಮ್ಸ್ ಅಷ್ಟೇ ಕಾಯಿಸೋದು. ಸೊ ಏನಂದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಟೀ ಇದ್ಮೇಲೆ ಬಿಸ್ಕತ್ ಇದ್ದರೆ ಚೆಂದ ಅಲ್ವಾ. ಸೊ ಒಂದೆರಡು ಬಿಸ್ಕತ್ ಕೂಡ ತಿಂದ್ವಿ. ಅದಾದಮೇಲೆ ಅಡುಗೆ ಮಾಡೋಣ ಅಂತ ಹೊರಟೆ. ತುಪ್ಪ ಕೂಡ ಕಾಯಿಸೋದಿತ್ತು, ಸ್ವಲ್ಪ ಕಾಯಿಸ್ದೆ. ಇದಕ್ಕೆ ಮೆಂತ್ಯ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಎರಡರಲ್ಲಿ ಒಂದು ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ತುಪ್ಪ ಜಾಸ್ತಿ ದಿವಸ ಇದ್ದರೂ ಹಾಳಾಗೋದಿಲ್ಲ ಮತ್ತು ಟೇಸ್ಟಿಯಾಗಿರುತ್ತೆ ಮೇಯ್ನಾಗಿ. ಸೊ ಅದನ್ನು ಕೂಡ ತುಪ್ಪ ಕಾಯಿಸಿಟ್ಟು ನಂತರ ಸೊಪ್ಪೆಲ್ಲ ಸೋಸಿಟ್ಕೊಂಡ್ಬಿಡೋಣ. ಮೆಂತ್ಯ ಸೊಪ್ಪು ಬೆಳಗ್ಗೆ ಟಿಫನಿಗೆ ಬೇಕಲ್ವ ಅಂದ್ಬಿಟ್ಟು ಮೊದಲು ಪಾಲಕ್ ಸೊಪ್ಪನ್ನ ಸೋಸಿಟ್ಕೊಂಡು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಅದೊಂದು ಸೊಪ್ಪನ್ನು ಸೋಸ್ಕೊಂಡೆ. ಅಂದರೆ 3 ಸೊಪ್ಪೆಲ್ಲ ಮಿಕ್ಸ್ ಹಾಕಿ ನಾವು ಮಿಕ್ಸಲ್ಲಿ ಮಾಡೋವಂಥದ್ದು ಇದು ಮೊಸಪ್ಪು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಪಾಲಕ್ ಸೊಪ್ಪು ಕ್ವಾಂಟಿಟಿ ಮಾತ್ರ ಜಾಸ್ತಿ ತೊಗೊಳ್ಬೇಕು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಸಾಂಬಾರು ಇದ್ಮೇಲೆ ಮುದ್ದೆ ಇರಲೇಬೇಕಲ್ವ. ಸೊ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ. ನನಗೇನಂದರೆ ಇದು ಚಿಕ್ಕ ವಯಸ್ಸಿಂದ ಅಭ್ಯಾಸ. ನಮ್ಮಮ್ಮ ಕೂಡ ಇದೇ ಥರ ಮುದ್ದೆನ ಈ ಥರ ರೌಂಡಾಗಿ ಮಾಡಿಬಿಟ್ಟು ಬೆಣ್ಣೆ ಹಾಕಿ ಕೊಡೋರು. ಇದಕ್ಕೆ ನನ್ನ ಮಕ್ಕಳು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳಿ. ನನ್ನ ಮಗನೇ ತೊಟ್ಟಿ ಎಲ್ಲ ಕೊನೋದು ಇದ ತೊಟ್ಟಿ ನಾವು ಸ್ವರ್ಗಕ್ಕೆ 3 ಗೇನು ಅಂತೂ ತುಂಬ ಚೆನ್ನಾಗಿತ್ತು. ಮಸ್ತ್ ಬ್ಯಾಟಿಂಗ್ ಮಾಡಿ ನಂತರ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ. ನೆಕ್ಸ್ಟ್ ನಮ್ಮದು ಕಿಚನ್ ಕ್ಲೀನ್. ಸೊ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕೆಲಸ ಮಾಡಿಟ್ಬಿಟ್ಟು ಮಲ್ಕೊಂಬಿಟ್ರೆ ನಮಗೆ ಬೆಳಗ್ಗೆ ನೆಮ್ಮದಿಯಾಗಿ ತಿಂಡಿ ಮಾಡ್ಬೋದು. ಸೊ ಸ್ವಲ್ಪ ಗ್ಯಾಸ್ ಎಲ್ಲ ನೈಟ್ ಹೊತ್ತೆ ಒರೆಸಿಕ್ಬಿಡ್ತೀನಿ. ಮತ್ತು ದಿನ ಒರೆಸೋದ್ರಿಂದ ಏನು ಗ್ಯಾಸ್ ಏನಷ್ಟು ಗಲೀಜಾಗಿರೋದಿಲ್ಲ. ಮತ್ತು ನನಗೇನಂದರೆ ಬಟ್ಟೆಲ್ಲ ಅಷ್ಟು ಒರೆಸಿದ್ರೆ ಕಂಫರ್ಟಬಲೇ ಫೀಲ್ ಇರೋಲ್ಲ. ನನಗೆ ಏನೋ ಒಂಥರ ಕ್ಲೀನ್ ಆಯಿತು ಅನ್ನೋ ಫೀಲೇ ಆಗೋಲ್ಲ. ಮತ್ತು ನಮಗೆ ಇಲ್ಲಿ ಸಿಂಕ್ ಪಕ್ಕದಲ್ಲೇ ಇರೋದ್ರಿಂದ ಆರಾಮಾಗಿ ಸ್ವಲ್ಪ ನೀರು ಹಾಕಿ ಜಾಸ್ತಿನೇ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಬಿಡ್ತೀನಿ. ನೀರಲ್ಲಿ ಸಿಂಕ್ ಹತ್ರ ಹಾಕ್ಬೋದಲ್ವಾ. ಹಾಗಾಗಿ ದಿನಕ್ಕೆ ಒಂದು ಸಲ ಈ ಥರ ನೀಟಾಗಿ ನೈಟ್ ತೊಳೆದಿಟ್ಕೊಂಬಿಟ್ರೆ ನನಗೆ ಫುಲ್ ಡೇ ನನಗೇನು ತೊಳೆಯೋ ಅವಶ್ಯಕತೆ ಇಲ್ಲ. ಏನಾದ್ರು ಸ್ವಲ್ಪ ಗಲೀಜಾಯಿತು ಅಂದರೆ ಬಟ್ಟೆಲಿ ಹಿಂಗೆ ಒರೆಸ್ಕೊಂಬಿಡ್ತೀನಿ ಅಷ್ಟೇ. ಏನಂದರೆ ನೈಟ್ ನಾವು ಕ್ಲೀನಾಗಿ ಇತ್ತು ಅಂತಂದರೆ ನಮಗೆ ಬೆಳಗ್ಗೆ ಏನಾದರೂ ತಿಂಡಿ ಮಾಡೋದಕ್ಕೆ ಅಡುಗೆ ಮನೆಗೆ ಬರೋದಕ್ಕೆ ಖುಷಿ ಆಗುತ್ತೆ. ಮತ್ತು ತುಂಬ ಇಷ್ಟ ಆಗುತ್ತೆ ಅಡುಗೆ ಮನೆಗೆ ಬರೋದಕ್ಕೆ. ಏನೋ ಒಂದು ತಿಂಡಿಗಳು ಮಾಡೋಕ್ಕೆ ಆದರೂ ಸಖತ್ ಖುಷಿ ಆಗುತ್ತೆ. ಇಲ್ಲಾಂದರೆ ನಮಗೆ ಪಾತ್ರೆಗಳು ಕಸ ಎಲ್ಲ ನೋಡಿಬಿಟ್ರೆ ಒಂಥರ ಹಿಂಸೆ ಅಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಹೊತ್ತು. ಮತ್ತು ಈ ಚಳಿಗಾಲದಲ್ಲಿ ಸ್ವಲ್ಪ ಎದ್ದೇಳೋದು ಬೇರೆ ಲೇಟು. ಹಾಗಾಗಿ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು
ಮಾಡಿಬಿಟ್ಬಿಟ್ಟೆ ಮಲ್ಕೊಂಡ್ಬಿಟ್ರೆ ನೆಮ್ಮದಿ. ಹಂಗಾಗಿ ಸ್ವಲ್ಪ ಮಾಮೂಲಿ ಗ್ಯಾಸೆಲ್ಲ ಒರೆಸ್ಬಿಟ್ಟು ಪಾತ್ರೆ ಏನಿರುತ್ತೆ ಎಲ್ಲ ಬೆಳಗಿಟ್ಬಿಡ್ತೀನಿ. ಸೊ ಪಾತ್ರೆ ಎಲ್ಲ ಬೆಳಗಿಟ್ರೆ ಅದು ನೀರೆಲ್ಲ ನೀಟಾಗೆಲ್ಲ ಸೋರ್ಕೊಂಡ್ಬಿಡುತ್ತೆ. ನಾವು ಬೆಳಗ್ಗೆ ಜೋಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ನೀಟಾಗಿ ಗ್ಯಾಸೆಲ್ಲ ಈ ಥರ ಒರೆಸಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಈ ಥರ ತುಂಬಾ ಇಷ್ಟ. ಆದರೆ ನಾನು ಆಲ್ಮೋಸ್ಟ್ ದಿನ ಇದೇ ರೀತಿಯೇ ಮಾಡೋದು. ಆದರೆ ಕೆಲವೊಂದು ದಿವಸ ಮಾತ್ರ ಮಿಸ್ ಆಗಿಬಿಡುತ್ತೆ. ಅಂಥ ದಿವಸ ಏನು ಮಾಡ್ತೀನಿ, ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳ್ತೀನಿ. ಬೇಗ ಎದ್ಬಿಟ್ಟು ಎಲ್ಲ ನೀಟಾಗಿ ಗ್ಯಾಸೆಲ್ಲ ಒರೆಸ್ಕೊಂಡು ಆಮೇಲೆ ನಾನು ಟಿಫನ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋದಕ್ಕಿಂತ ಈ ಥರ ನೈಟ್ ಕ್ಲೀನ್ ಮಾಡ್ಕೊಳ್ಳೋದೇ ಬೆಟರ್ ಅಂತ ನನಗನ್ಸುತ್ತೆ. ಮತ್ತು ಇದು ಅಷ್ಟೇ, ಅಲ್ಲಿ ಗೋಡೆ ಮೇಲೆಲ್ಲ ಎಲ್ಲ ಆಯಿಲು ಅದೆಲ್ಲ ಸಿಡ್ದಿರುತ್ತೆ ಅಲ್ವಾ, ನಾವು ದಿನ ಒರೆಸ್ಕೊತಿದ್ರೆ ಗಲೀಜಾಗೋದಿಲ್ಲ ಮತ್ತು ಎಣ್ಣೆ ಕರೆ ಆ ಥರ ಆಗೋದಿಲ್ಲ. ನಾನು ಯಾವಾಗಲೂ ಅಷ್ಟೇ, ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಬ್ಬದ ಟೈಮಲ್ಲಿ ನನಗೆ ರಿಸ್ಕ್ ಅನ್ಸೋದಿಲ್ಲ ಮನೆ ಕ್ಲೀನ್ ಮಾಡಬೇಕಪ್ಪ ಅಂತ. ಆ ಥರ ರಿಸ್ಕ್ ಅನ್ಸೋದಿಲ್ಲ, ಯಾಕೆಂದರೆ ಎನಿ ಟೈಮ್ ಕ್ಲೀನಾಗೇ ಇರುತ್ತೆ ಅಲ್ವಾ. ಒಟ್ಟು ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ. ಹಬ್ಬಕ್ಕೆ ಅಂತಲೇ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು. ನೈಟ್ ಟೈಮಿಗೆ ಕಿಚನ್ ಕ್ಲೀನ್ ಮಾಡೋದ್ರಿಂದ ಮೇಯ್ನ್ ಏನಂದರೆ ಪಾತ್ರೆಗಳು ಏನು ಎಲ್ಲ ನೀಟಾಗಿ ತೊಳೆದಿಟ್ಬಿಟ್ರೆ ಸರಿ. ಏನಾದರೂ ಪಾತ್ರೆಗಳು ಹಂಗೆ ಬಿಡ್ತು ಅಂತಂದರೆ ಸ್ವಲ್ಪ ಸಣ್ಣ ಸಣ್ಣ ಹುಳಗಳು ಆಡೋದು ಅಥವಾ ಸಣ್ಣ ಸಣ್ಣ ನೊಣಗಳು ಬರೋದು, ಜಿರಳೆಗಳು ಬರೋದು ಈ ಥರ ಆಗುತ್ತೆ. ಹಾಗಾಗಿ ಎಲ್ಲ ನೈಟ್ ಕ್ಲೀನ್ ಮಾಡಿಬಿಟ್ರೇ ಬೆಟರು. ಮತ್ತು ಸಾಂಬಾರು ಅಷ್ಟೇ, ಸ್ವಲ್ಪ ಕುಕ್ಕರಲ್ಲಿ ಇತ್ತಲ್ಲ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಕಾಯಿಸ್ಬಿಟ್ಟು ಸಪ್ರೇಟ್ ಇಟ್ಬಿಡ್ತೀನಿ. ಏನಂದರೆ ನಮ್ಮ ಮನೇಲಿರೋದೇ 2 ಕುಕ್ಕರು. ಹಂಗಾಗಿ ನನಗೆ ಬೆಳಗ್ಗೆ ಟೈಮು ತೊಳ್ಕೊಳ್ಳೋದಕ್ಕೆ ಹಿಂಸೆ ಆಗಬಾರ್ದು ಅಂತ ನೈಟೇ ಎಲ್ಲ ತೊಳೆದಿಟ್ಬಿಟ್ರೆ ನನಗೆ ಬೆಳಗ್ಗೆ ಈಸಿಯಾಗಿ ಕುಕ್ಕರ್ ಸಿಗುತ್ತಲ್ವ ತಿಂಡಿ ಮಾಡೋದಕ್ಕೆ. ಹಂಗಾಗಿ ನೈಟೇ ಎಲ್ಲ ಪಾತ್ರೆಗಳನ್ನ ಈ ಥರ ಬೆಳಗಿಟ್ಬಿಡ್ತೀನಿ. ಮತ್ತು ಸೊಪ್ಪು ಅರ್ಧ ಸೋಸಿಟ್ಟಿದೆ. ಹಾಗೆ ಬೆಳಗ್ಗೆ ತಿಂಡಿಗೆ ಬೇರೆ ಮೆಂತ್ಯ ಬಾತ್ ಮಾಡಬೇಕಿತ್ತಲ್ವ, ಅದಕ್ಕೆ ಸೊಪ್ಪೆಲ್ಲ ಸೋಸ್ಕೊಂಡು ಈ ಥರ ಕವರಲ್ಲಿ ಇಟ್ಕೊಂಡ್ರೆ ಬೇಗ ಹಾಳಾಗೋದಿಲ್ಲ. ನಮ್ಮ ಮನೇಲಿ ಫ್ರಿಡ್ಜ್ ಇಲ್ವಲ್ಲ, ಹಂಗಾಗಿ ಈ ಥರ ಕವರಲ್ಲಿ ಹಾಕಿ ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಬಿಟ್ಟು ಆಮೇಲೆ ಇಡ್ತೀನಿ. ಏಕೆಂದರೆ ನೀರಿನ ಅಂಶ ಇದ್ರೂ ಕೂಡ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಮತ್ತು ಎಲ್ಲ ನೀಟಾಗೆಲ್ಲ ಕಸ ಹೊಡೆದ್ಬಿಟ್ಟು, ಕಸ ಮಾತ್ರ ಈಚೆ ಹಾಕೋದಿಲ್ಲ, ನೈಟ್ ಹೊತ್ತು ಈಚೆ ಹಾಕಬಾರ್ದು. ಸಂಜೆ ಒಂದ್ಸಲ ಹೊಡೆದಿರ್ತೀನಿ. ಮತ್ತು ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸಲ ನೀಟಾಗೆಲ್ಲ ಕಸ ಎಲ್ಲ ಹೊಡೆದ್ಬಿಟ್ಟು ಅಲ್ಲೇ ಬಾಕ್ಲ ಹತ್ರ ಸೈಡಲ್ಲಿ ಒಂದು ಕವರಲ್ಲಿ ಹಾಕಿ ಇಟ್ಟಿರ್ತೀನಿ. ಬೆಳಗ್ಗೆ ಈಚೆ ಹಾಕ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಸೊ ಏನಂದರೆ ನೀಟಾಗಿರುತ್ತೆ ಮನೇನೋ ಉದ್ದೇಶಕ್ಕೋಸ್ಕರ. ಹಾಗೆ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಬಟಾಣಿ ನೆನೆಹಾಕಬೇಕಿತ್ತು. ನಾವು ನೈಟೇ ಏನು ತಿಂಡಿ ಮಾಡಬೇಕು ಅಂತ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ಈಸಿಯಾಗಿ ಮಾಡ್ಬೋದು. ನಾವು ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಹೋದರೆ ಅದೇ ಒಂದು ಅರ್ಧ ಗಂಟೆ ಹಿಡಿದ್ಬಿಡುತ್ತೆ. ಹಾಗಾಗಿ ನೈಟ್ ಟೈಮೇ ನಾನು ಏನು ತಿಂಡಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಮ್ಮ ಮಿತ್ತುಗೆ ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿದ್ದರೂ ನಡೆಯುತ್ತೆ, ಇಲ್ಲಾಂದರೆ ಸ್ವಲ್ಪ ಬೇಗನೆ ಎದ್ದೇಳಬೇಕು. ಹಾಗೆ ಇದು ಮೀಶೋದಲ್ಲಿ ಒಂದು ಫುಡ್ ಕ್ರೀಮ್ ತೊಗೊಂಡಿದ್ದೆ. ಕಾಲು ಸ್ವಲ್ಪ ಹೊಡೆದಿತ್ತು ಮತ್ತು ಅಮ್ಮಂಗೆ ಕೊಟ್ಟು ಕಳ್ಸೋಕ್ಕೋಸ್ಕರ ಅಂತ ತೊಗೊಂಬಂದಿದ್ದೆ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ನಾನು ಇದನ್ನು ಫಸ್ಟ್ ಯೂಸ್ ಮಾಡೋಣ ಆಮೇಲೆ ರಿವ್ಯೂ ಕೊಡೋಣ ಅಂದ್ಬಿಟ್ಟು ನಾನು ಇದ್ರ ಬಗ್ಗೆ ರಿವ್ಯೂ ಕೊಟ್ಟಿರಲಿಲ್ಲ. ಹಾಗೆ ನೋಡಿ, ಇದು ತುಪ್ಪ ಕಾಯಿಸಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ತುಪ್ಪ ಹೇಗೆ ಕಾಯಿಸೋದು ಅಂತ ನಾನು ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ, ನಾನು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಸೊ ಹಾಗೆ ನನ್ನ ಮಗ ಬೆಳಗ್ಗೆ ಅತ್ತೆ ಮನೆ ಹತ್ರಕ್ಕೆ ಹೋಗಿ ಹಾಲು ತೊಗೊಂಡು ಬರಬೇಕಾದ್ರೆ ಕೆಳಗಡೆ ಮನೆಯವರು ಕ್ರಿಶ್ಚಿಯನ್ಸ್ ಇದ್ದಾರೆ. ಅವರು ನಮಗೆ ಅಂತ ಕೇಕ್ ತಂದಿಟ್ಟಿದ್ರಂತೆ. ಕ್ರಿಸ್ಮಸ್ ಆದಾಗಿಂದ 3 ದಿವಸದಿಂದ ಸಿಕ್ಕೇ ಇಲ್ಲ ಅಂತ ಇವತ್ತು ಕೊಟ್ಟು ಕಳಿಸಿದ್ರು. ಸೊ ತುಂಬ ಖುಷಿ ಆಯಿತು. ಮೇಯ್ನಾಗಿ ನಾನು ಕೂಡ 1 ಇಯರ್ ನಾನು ಚರ್ಚಿಗೆ ಹೋಗಿದ್ದೀನಿ. ಸೊ 1 ಇಯರ್ ನಾನು ನಮ್ಮ ಅಪ್ಪಾಜಿ ಹುಷಾರಿದ್ದ ಟೈಮಲ್ಲಿ ಅವರು ಮತ್ತೆ ಹುಷಾರಾಗೋದಕ್ಕೆ ನಾನು ಅದು ಒಂದು ಕಾರಣ ಅಂತಲೇ ಹೇಳ್ಬೋದು. ಸೊ ದೇವರು ಅಂದರೆ ಎಲ್ಲದೂ ಒಂದೇ, ಸುಮ್ಮನೆ ನಾವು ಅಷ್ಟೇ ಡಿವೈಡ್ ಮಾಡ್ಕೊಂಡಿರೋದು ಅಂತ ನನಗನ್ಸುತ್ತೆ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ, ಎಲ್ಲೂ ಬೋರ್ ಆಗಿಲ್ಲ, ತುಂಬ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ತನಕ ನನ್ನ ವೀಡಿಯೋಸ್ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಯಾಕೆಂದರೆ ನಾನು ವೀಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಸೊ ಇಷ್ಟ ತನಕ ವೀಡಿಯೋ ನೋಡಿದ್ದೀರಾ, ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಾಳೆ ವೀಡಿಯೋ ಬಂದು ಮೀಶೋ ಪ್ರಾಡಕ್ಟ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಮೇಕಪ್ ಪ್ರಾಡಕ್ಟ್ ಖಂಡಿತ ನಿಮಗೆ ಯಾವ ರೀತಿ ಬಂದಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಹಾಗೆ ಆ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಮೇಕಪ್ ಮಾಡಿದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಒಂದು ಕಮೆಂಟ್ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗೆ ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ನನಗೆ ಕೊಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.